ತಮಿಳುನಾಡು ರಾಜ್ಯದ ಟಿವಿಕೆ ಪಕ್ಷದ ಶಾಸಕರಾದ ಗಜೇಂದ್ರರವರಿಗೆ ಗೌರವಪೂರ್ವಕ ಅಭಿನಂದನೆ ಸಲ್ಲಿಸಿದ ಸಮಾಜ ಸೇವಕರಾದ ಕೆಪಿ ರಾಜಣ್ಣ ಮತ್ತು ಅವರ ತಂಡದವರು. ಇನ್ನು ಈ ವೇಳೆ ಸಮಾಜ ಸೇವಕರಾದ ಕೆಪಿ ರಾಜಣ್ಣರವರು ಮಾತನಾಡಿ, ಗಜೇಂದ್ರರವರು ಟಿವಿಕೆ ಪಕ್ಷದ ಶಾಸಕರಾಗಿರುವುದು ನಮ್ಮ ಸಹೋದರರು ಆದ ರೀತಿಯಲ್ಲಿ ನಮಗೆ ಖುಷಿಯಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಶಾಸಕರಾದ ಗಜೇಂದ್ರರವರು ಸಚಿವರಾಗಲಿ, ಜೊತೆಗೆ ಆ ಭಾಗದ ಜನರಿಗೆ ಮತ್ತಷ್ಟು ಸೇವೆಯನ್ನು ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಯುವ ನಾಯಕರಾದ ಚಿಕ್ಕನಾಗಮಂಗಲ ವೆಂಕಟೇಶ್ ಗುರು, ಯುವ ನಾಯಕರಾದ ಶೆಟ್ಟಹಳ್ಳಿ ವಿನಯ್ ರೆಡ್ಡಿ, ಹೆಬ್ಗೋಡಿ ಭಾಸ್ಕರ್, ವೆಂಕಟೇಶ್, ಶಾಂತಿಪುರ ಛಲಪತಿ, ಹೆಬ್ಗೋಡಿ ಪ್ರಶಾಂತ್, ಹಾಡುಗೋಡಿ ಗಣೇಶ್, ಸೋಲೂರು ಮಹೇಶ್ ಮೊದಲಾದವರು ಭಾಗವಹಿಸಿದರು. ಏನು ನಮ್ಮ ಗಜೇಂದ್ರ ಅಣ್ಣವರು ಏನು ಈಗ ಟಿವಿಕೆ ಪಕ್ಷದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನಮಗೆಲ್ಲರಿಗೂ ತುಂಬ ಯುವಕರ ಒಂದು ಬಳಗಕ್ಕೆ ಸಂತೋಷಕರವಾದ ವಿಚಾರ. ಏನು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಸಹೋದರರು ಯಾರೋ ಒಬ್ಬರು MLA ಆದಂಥ ಒಂದು ನಮಗೆ ಒಂದು ಖುಷಿಯಂಥ ವಿಚಾರ ಇದು. ಅವರು ಆದಷ್ಟು ಬೇಗ ಸಚಿವ ಮಂತ್ರಿ ಆಗಲಿ, ಆ ಭಾಗದ ಜನರ ಸೇವೆ ಮಾಡಲಿ ಅಂತ ನಾವು ಅವರಿಗೆ ಶುಭವನ್ನು ಕೋರ್ತೀವಿ. ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ KP ರಾಜು ಅವರ ಸ್ನೇಹಿತರಾದಂಥ ಗಜೇಂದ್ರವರು ಇವತ್ತು ಶಾಸಕರಾಗಿ ಟಿವಿಕೆ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅವರ ಒಂದು ಕ್ಷೇತ್ರದಲ್ಲಿ ಜನಗಳ ಸೇವೆಯನ್ನು ನಿರಂತರವಾಗಿ ಮಾಡಿ ಆ ಒಂದು ಜನಗಳ ಋಣವನ್ನು ತೀರಿಸುವಂಥ ಕೆಲಸ ಮಾಡಲಿ. ಮುಂದಿನ ದಿನಗಳಲ್ಲಿ ಸಚಿವರಾಗಿ ಸಹ ಅವರು ಕಾರ್ಯವನ್ನು ನಿರ್ವಹಿಸಿ ಜನಪ್ರತಿನಿಧಿಯನ್ನು ಗಳಿಸಿ ಅವರಿಗೆ ಒಳ್ಳೆಯದಾಗಲಿ, ದೇವರು ಆರೋಗ್ಯ ಆಶೀರ್ವಾದ ಕೊಟ್ಟು ಅವರು ಕಾಪಾಡಲಿ, ಮತ್ತಷ್ಟು ಜನಗಳ ಸೇವೆಯನ್ನು ಮಾಡುವಂಥ ಅವಕಾಶ ಅವರು ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ಗೌರವಾನ್ವಿತ ಸ್ನೇಹಿತರೆ, ಇಂದು ಪೆನ್ನಗರಂ MLA ಆದಂಥ ಗಜೇಂದ್ರನವರು A2B ಬೊಮ್ಮಚಂದ್ರಗೆ KP ಅಣ್ಣವರ ಸ್ನೇಹಿತರಾಗಿ ಅವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಸೊ ಅವರೆಲ್ಲರಿಗೂ ಸಹ ನಾವು ಈಗ ಅಭಿನಂದನೆಯನ್ನು ಸಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರ ಒಂದು ನಾಯಕತ್ವದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ತಮಿಳುನಾಡಲ್ಲಿ ತರಲಿ ಅಂಥೇಳಿ ಇವರ ಒಂದು ನಾಯಕತ್ವದಲ್ಲಿ ಸೊ ಒಳ್ಳೆಯ ಒಂದು ಎಲ್ಲ ಜನಾಂಗಕ್ಕೆ, ಬಡಬಗರಿಗೆ ಮತ್ತು ಯುವಕರಿಗೆ ಒಂದು ಒಳ್ಳೆ ಕೆಲಸ ಮಾಡಲಿ. ಸೊ ಇವರಿಗೆ ನಮ್ಮ ಎಲ್ಲರ ಒಂದು ಸಪೋರ್ಟ್ ಇರುತ್ತೆ. ಒಂದು PMK ವಿರುದ್ಧ 3165 ಓಟಿಂದ ಗೆದ್ದಿರ್ತಕ್ಕಂಥ 43 ವರ್ಷ ವಯಸ್ಸುಳ್ಳಂಥ ಗಜೇಂದ್ರನವರು ಪೆನ್ನಗರಮ್ಮು ಒಂದು MLA ಆಗಿರ್ತಕ್ಕಂಥ, ಅದು ಅವರು ಸ್ವಂತ ಹುಟ್ಟೂರು, ಅಲ್ಲಿ ಅವರು ಗೆದ್ದಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆಯ ವಿಚಾರ. ಸೊ ಇದು ಒಂದು ಎಲ್ಲರಿಗೂ ಸಹ ಮಾದರಿಯನ್ನು ತಂದು ಕೊಡ್ತಕ್ಕಂಥದ್ದು. ಸೊ ಅವರು ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ವಾಹಿನಿಯ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮ್ಮ ಗಜೇಂದ್ರ ಸರ್ ಅವರು ಸುಮಾರು ಒಂದು 10 ವರ್ಷಗಳಿಂದ ನಮ್ಮ ಸ್ನೇಹಿತರು. ನಮ್ಮ ಚಲಪತಣ್ಣವ್ರಿಗೆ ನಮಗೆ ಸ್ನೇಹಿತರು, ಹಾಗೂ ನಮ್ಮ ರಾಜಣ್ಣ ಅವರಿಗೆ ತುಂಬ ಆತ್ಮೀಯರು ಸುಮಾರು ವರ್ಷಗಳಿಂದ. ಅವರು ಇವತ್ತು ಟಿವಿಕೆಯಿಂದ ವಿಜಯ್ ಪಕ್ಷದಿಂದ ಅವರು ಆಯ್ಕೆಯಾಗಿ MLA ಆಗಿದ್ದಾರೆ. ಭಾಳ ಸಂತೋಷ ಆಯಿತು ನಮಗೆ. ಫಸ್ಟ್ ವಿಶಸ್ ನಾವೇ ಮಾಡಿದ್ದು, ಫೋನ್ಗೂ ಸಿಕ್ಕಲಿಲ್ಲ. ಹಾಗಾಗಿ ನಮಗೆ ತುಂಬ ಖುಷಿ ಆಯಿತು. ನಮ್ಮ ಸ್ನೇಹಿತರು MLA ಆಗಿದ್ದಾರೆ ಅಂತ ನಮಗೆ ಬಹಳ ಸಂತೋಷ. ಇನ್ನು ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳು ಮಾಡಲಿ, ಅವ್ರಿಗೆ ಸಚಿವ ಸ್ಥಾನ ಕೂಡ ಅವ್ರಿಗೆ ಸಿಗಲಿ. ಒಳ್ಳೆತನ ಇದೆ, ಬಡಬಗರಿಗೆ ಸಹಾಯ ಮಾಡೋ ಒಂದು ಮನೋಭಾವ ಇದೆ. ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.